ಸೊ ಈ ಬಾರಿಯ T20 ವಿಶ್ವಕಪ್ಗೆ ಮಾಲೀಕ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಇದೆ. ಆಬ್ವಿಯಸ್ಲಿ ಇಂಡಿಯನ್ಸ್ ಆ ಮಾಲೀಕ ಇಂಡಿಯಾದವರೇ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ನಮ್ಮ ಪಬ್ಲಿಕ್ ಟಿವಿ ಸ್ಟುಡಿಯೋದಲ್ಲೂ ಸಿಕ್ಕಾಪಟ್ಟೆ ಕ್ರಿಕೆಟ್ ಫೀವರ್ ಜಾಸ್ತಿ ಆಗಿದೆ. ಸೊ ಎರಡೂ ಟೀಮ್ನ ಪ್ಲಸ್ ಅಂಡ್ ಮೈನಸ್ ಬಗ್ಗೆ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಹಾಗೆ ಗ್ಲಾಮ್ ಲೋಕದಲ್ಲಿ ಕ್ರಿಕೆಟ್ ಬಗ್ಗೆ ಇರುವಂತಹ ನಂಟು ಕ್ರೇಜು ಗೊತ್ತೇ ಇದೆ. ಸೊ ನಮ್ಮ ಜೊತೆಗೆ ಸ್ಯಾಂಡಲ್ವುಡ್ನ ಅನೇಕರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವ್ರೆಲ್ಲರನ್ನು ಕೂಡ ವೆಲ್ಕಮ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಜೊತೆಗೆ ಮಾಜಿ ಕ್ರಿಕೆಟರ್ ಆಗಿರುವಂತಹ CCL ಆಟಗಾರ ಹಾಗೂ ನಟ ಭಾಸ್ಕರ್ ಅವರಿದ್ದಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಭಾಸ್ಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಗೆ ನಮ್ಮ ಜೊತೆಗೆ ನಟಿ ಭೂಮಿಕಾ ಅವರಿದ್ದಾರೆ. ಸೊ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ಭೂಮಿಕಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಟ ರಕ್ಷತ್ ಗೌಡ, ಇವ್ರಿಗಂತೂ ಕ್ರಿಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆಕ್ಚುಲಿ ಶೋ ಶುರುವಾಗೋಕ್ಕಿಂತ ಮುಂಚೆ ಕೂಡ ಕ್ರಿಕೆಟ್ ಬಗ್ಗೆನೇ ಮಾತಾಡ್ತಾ ಇದ್ರು. ಆಬ್ವಿಯಸ್ಲಿ ಈಗಲೂ ಕೂಡ ಇನ್ನೂ ಜಾಸ್ತಿ ಮಾತಾಡ್ತಾರೆ, ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಹಾಯ್ ರಕ್ಷತ್, ವೆಲ್ಕಮ್ ಟು ದ ಶೋ. ಸೊ ಮೊದಲದಾಗಿ ಭಾಸ್ಕರ್ ಸರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಲಾಸ್ಟ್ 7 ತಿಂಗಳ ಹಿಂದೆ ಕೂಡ ಇಂಡಿಯಾ ಅನ್ಬೀಟಬಲ್ ಟೀಮ್ ಆಗಿತ್ತು. ಆಮೇಲೆ ಬಹಳಷ್ಟು ಕುತೂಹಲ ಕೂಡ ಇತ್ತು, ನಾವೇ ಟ್ರೋಫಿಯನ್ನು ಗೆಲ್ತೀವಿ ಅಂತ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಆ ಗೆಲುವು ಸಿಗಲಿಲ್ಲ. ಆ 7 ತಿಂಗಳ ಕಹಿ ಮಾಸೋಕ್ಕೂ ಮುಂಚೆನೇ ಮತ್ತೊಂದು ಹೀಲಿಂಗ್ ಪ್ರೋಸೆಸ್ ಸಿಕ್ಕಿದೆ ಅವಕಾಶ. ಈ ಪ್ರಶ್ನೆಗೆ ಉತ್ತರ ಬಯಸ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಬ್ಬರು ನಮ್ಮ ಜೊತೆಗೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ವೆಲ್ಕಮ್ ಮಾಡಿಬಿಡ್ತೀನಿ. ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ಸುರೇಶ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಹಾಯ್ ಸುರೇಶ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಪಬ್ಲಿಕ್ ಟಿವಿಯ ಎಲ್ಲ ವೀಕ್ಷಕರಿಗೂ ಕೂಡ ಸಾಯಂಕಾಲದ ವಂದನೆಗಳು. ಸುರೇಶ್ ಸರ್, ಹೌ ಇಸ್ ದ ಜೋಶ್? ನಮಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಜೋಶ್ ಇದೆ. ನಿಮಗೆ ಹೇಗಿದೆ ಜೋಶು? ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಇವತ್ತಿನ ಮ್ಯಾಚ್ ಬಗ್ಗೆ? ಜೋಶ್ ಬಗ್ಗೆ ಕೇಳಲೇಬೇಡಿ. 10 ವರ್ಷಗಳಿಂದ ಕಾಯ್ತಾ ಇದ್ದೀವಿ ICC ಯಾವುದಾದ್ರು ಒಂದು ಟ್ರೋಫಿಯನ್ನು ಗೆಲ್ಲಬೇಕು ಅಂತ. ಇವಾಗಲಾರು ನೀವು ಜೋಶ್ ಹೇಗಿದೆ ಅಂತ ಕೇಳಿದ್ರೆ ಏನು ಹೇಳಬೇಕು? ಜೋಶ್ ಸಿಕ್ಕಾಪಟ್ಟೆ ಇದೆ ಮೇಡಮ್. ಸೂಪರ್ ಸೂಪರ್ ಸರ್, ವಾಪಸ್ ಬರ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಸೊ ಭಾಸ್ಕರ್ ಅವರೇ, ಜೋಶ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ, ಜೋಶ್ ಇಸ್ ಹೈ ಅಂತ. ಸೊ ನೀವು ಹೇಳಿ, ಲಾಸ್ಟ್ ಒಂದು 7 ತಿಂಗಳಿಂದ ಇನ್ನೇನು ನಮ್ಮ ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ. ಸೊ ಈಗ ಫೈನಲಿ ಮತ್ತೊಂದು ಸುವರ್ಣ ಅವಕಾಶ. ಅದು ಒಂದು ಅದೃಷ್ಟ ಅಂತ ಹೇಳಬೇಕಾಗತ್ತೆ ನಾನು. ಯಾಕೆಂದರೆ ಇವತ್ತಿಗೂ ಸಹ ಇವತ್ತು ನೋಡೋಕೆ ಹೋದರೆ ಆ 10 ಮ್ಯಾಚ್ನಲ್ಲಿ 10 ಮ್ಯಾಚ್ ಗೆದ್ದಿದ್ದು ಇಂಡಿಯಾ. ಸೊ ಹಾಗಾಗಿ ವರ್ಲ್ಡ್ ಕಪ್ ಒಂದು ಬ್ಯಾಡ್ ಡೇ, ಒಂದು ಬ್ಯಾಡ್ 2 ಅವರ್ಸ್ ಆಫ್ ಟೈಮ್ ಆಗಿದ್ರಿಂದ ಅದು ಸೋತ್ವಿ ಅಂತ ಹೇಳ್ಬೋದು. ಆದರೂ ಯಾರೇನು ಬೇಜಾರು ಮಾಡ್ಕೊಳ್ಳಿಲ್ಲ, ಎಕ್ಸೆಪ್ಟ್ ಕಪ್ ಸಿಕ್ಲಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಥರದಲ್ಲೂ ತುಂಬ ಚೆನ್ನಾಗಿ ಆಡಿದ್ರು ಇಂಡಿಯಾ. ಈವನ್ ಟುಡೇ ಇವಾಗಲೂ ನೋಡೋಕೆ ಹೋದ್ರೆ ಅನ್ಬೀಟನ್ ಸೈಡ್ ಇದೀವಿ, ಆಫ್ರಿಕಾ ಅಂಡ್ ಇಂಡಿಯಾ. ಇವತ್ತು ಯಾರು ಗೆಲ್ತಾರೋ ಅವ್ರು ಅನ್ಬೀಟನ್ ಆಗೇ ಕಪ್ ತಗೊಂಡು ಹೋಗ್ತಾರೆ ಹೊರತು ಸೋತ್ವಿ ಅಂತ ಹೇಳ್ಸ್ಕೊಂಡು ಹೋಗಲ್ಲ. ಸೊ ಇವತ್ತಿನ ದಿನ ಸಹ ನೋ ಡೌಟ್, ಏನಂತಾರೆ, ಬೇರೆ ಯಾವುದು ಸಂಶಯನೇ ಬೇಡ, ಇಂಡಿಯಾ ವಿಲ್ ಡೆಫಿನೆಟ್ಲಿ ವಿನ್. ಈ ನಿಮ್ಮೆಲ್ಲ ಆಸೆಗಳನ್ನ ಈಡೇರಿಸ್ತಾರೆ. ರೈಟ್. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಟ ಪ್ರಥಮ್ ಕೂಡ ಜಾಯ್ನ್ ಆಗಿದ್ದಾರೆ. ಹಾಯ್ ಪ್ರಥಮ್, ವೆಲ್ಕಮ್ ಟು ದ ಶೋ. ಹೌ ಇಸ್ ದ ಜೋಶ್? ಸೂಪರ್ ಚೆನ್ನಾಗಿದೆಯಾ? ಸೊ ಆಬ್ವಿಯಸ್ಲಿ ಇಂಡಿಯಾ ಗೆಲ್ಲುತ್ತೆ ಅನ್ನೋದು ಪ್ರತಿ ಸಲ ಕೂಡ ಬಂದು ನೀವು ಯಾರೇ ಏನೇ ಹೇಳಿದ್ರು ಕೂಡ ಫೈಟ್ ಮಾಡಿಕೊಂಡು ತುಂಬ ವೋಕಲ್ ಆಗಿ ಹೇಳ್ತಾ ಇದ್ರಿ. ಇವತ್ತಿನ ಮ್ಯಾಚ್ನಲ್ಲಿ ಯಾರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನಿಮಗೆ ಅಂತ? ಅಂದರೆ ಬಹುಶಃ ಇದೊಂಥರ ಒಂದು ಎಮೋಷನಲ್ ಮ್ಯಾಚ್ ಆಗ್ಬೋದು. ಯಾಕೆಂದರೆ ಕೊಹ್ಲಿದು ಲಾಸ್ಟ್ ಆಗ್ಬೋದು T20 ಆಗುತ್ತೆ ಅಂದಮೇಲೆ, ಹಂಗಾಗುತ್ತೆ ಅಂದಮೇಲೆ ಬಹುಶಃ ಆಬ್ವಿಯಸ್ಲಿ ಇಂಡಿಯಾನೇ ಗೆಲ್ಲುತ್ತೆ ಅಂತ ನಂಗೆ ನಂಬಿಕೆ ಇದೆ. ನಾನು ಪ್ರೆಡಿಕ್ಟ್ ಎಲ್ಲ ಮಾಡಲ್ಲ, ಬಟ್ ನನಗನ್ಸೋದು, ಪ್ರಾಮಾಣಿಕವಾಗಿ ಹೇಳ್ತೀನಿ, ಇಂಡಿಯಾ ಗೆಲ್ಲುತ್ತೆ. ಓಕೆ, ಸೂಪರ್. ಸೊ ಭೂಮಿಕಾ, ನೀವು ಹೇಳಿ ಈ ಮ್ಯಾಚ್ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಮತ್ತೆ ಯಾವ ಪ್ಲೇಯರ್ ಇವತ್ತು ನಮಗೆ ಸೂಪರ್ ಸ್ಟಾರ್ ಆಗ್ತಾರೆ ಅಥವಾ ಟ್ರಂಪ್ ಕಾರ್ಡ್ ಆಗ್ತಾರೆ ಅಂತ ಅನಿಸ್ತಾ ಇದೆ? ಈ T20 ವರ್ಲ್ಡ್ ಕಪ್ ಏನ್ ನಡೀತಾ ಇದೆ, ಫಸ್ಟ್ US ಅಲ್ಲಿ ನಡೆಯಿತು. US ಪಿಚ್ ಹೆಂಗಿತ್ತು ಅಂದ್ರೆ, ಸೊ ಎಲ್ರಿಗೂ ಗೊತ್ತಿರುತ್ತೆ, ಪಿಚ್ ಚೆನ್ನಾಗಿರ್ಲಿಲ್ಲ, ಆಡಕ್ ಆಗ್ತಾ ಇರ್ಲಿಲ್ಲ. ಸೊ ಎಲ್ಲಿ ನಮ್ಮ ಪ್ಲೇಯರ್ಸ್ಗೆಲ್ಲ ಇಂಜುರಿ ಆಗುತ್ತೆ ಅನ್ನೋ ಲೆವೆಲ್ಗೆ ಇದ್ವಿ. ಸೊ ಟಚ್ ವುಡ್ ಅಲ್ಲಿ ಏನೂ ಆಗಿಲ್ಲ. ಬಟ್ ಒಂದೇ ಒಂದು ಮ್ಯಾಚ್ ಅಲ್ಲಿ ಮಳೆ ಬಂದು ನಾವು ಇದಾಯ್ತು ಅನ್ನೋದು ಬಿಟ್ರೆ ಎಲ್ಲಾ ಮ್ಯಾಚ್ ನಾವು ವಿನ್ ಆಗಿದ್ದೀವಿ. ಸೊ ಆ ಕಡೆ ನೋಡಿದಾಗ ಸೌತ್ ಆಫ್ರಿಕಾ ಮಳೆಯಿಂದ ಯಾವುದು ರದ್ದಾಗಿಲ್ಲ, 8ಕ್ಕೆ 8 ಮ್ಯಾಚ್ ಕೂಡ ಅವ್ರು ವಿನ್ ಆಗಿದ್ದಾರೆ. ಸೊ ಕಂಪ್ಯಾರಿಟಿವ್ಲಿ 2 ಟೀಮ್ ಕೂಡ ತುಂಬಾನೇ ಸ್ಟ್ರಾಂಗ್ ಇದೆ. ಸೌತ್ ಆಫ್ರಿಕಾ ನಾವು ಅಲ್ಲಗಿಳಿಯಕ್ ಆಗಲ್ಲ, ಯಾಕಂದ್ರೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಎಲ್ಲಾ ಮ್ಯಾಚ್ ಅಲ್ಲೂ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿದ್ದಾರೆ, ಎಲ್ಲನೂ ವಿನ್ ಆಗಿದ್ದಾರೆ. ಸೊ ಸೇಮ್ ಟೈಮ್ ಇಂಡಿಯಾ ಕೂಡ ಅದೇ ತರ ಇದೆ. ಅಂಡ್ ಇವತ್ತಿನ ಮ್ಯಾಚ್ ಅಂತ ನೋಡೋದಕ್ಕಿಂತ ಮುಂಚೆ ನಾವು ಪ್ರೀವಿಯಸ್ ಮ್ಯಾಚ್ ನ ನೋಡ್ಬೇಕಾಗುತ್ತೆ. ಸೊ ನಮ್ಮಲ್ಲಿ ಹಿಟ್ ಮ್ಯಾನ್ ಅಂದ್ರೆ ರೋಹಿತ್ ಶರ್ಮಾ. ಸೊ ಗೊತ್ತೇ ಇದೆ, ಈ ಸಲ T20 ವರ್ಲ್ಡ್ ಕಪ್ ಅಲ್ಲಿ ಹೈಯೆಸ್ಟ್ ರನ್ ತಗೊಂಡಿರುವಂತಹ ಪ್ಲೇಯರ್ ಅಂದ್ರೆ ಅದು ರೋಹಿತ್ ಶರ್ಮಾ. ನಮ್ಮ ಇಂಡಿಯಾದಿಂದ ಟಾಪ್ 1 ಅಲ್ಲಿ ಇದ್ದಾರೆ. ಸೊ ಅದೊಂದು ಖುಷಿ ಇದೆ. ಅಂಡ್ ಅವ್ರು ಎಲ್ಲೂ ಈ ಸಲ ಮ್ಯಾಚ್ ಅಲ್ಲಿ ಎಲ್ಲೂ ಚೆನ್ನಾಗಿ ಆಡ್ಲಿಲ್ಲ ಅನ್ನೋದು ಏನೂ ಇಲ್ಲ, ತುಂಬಾನೇ ಚೆನ್ನಾಗಿ ಆಡಿದ್ದಾರೆ. ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ಚೆನ್ನಾಗಿ ಆಡಿದ್ದಾರೆ. ಆಡ್ಲಿಲ್ಲ ಅಂದ್ರೆ ಸ್ವಲ್ಪ ಬೇಜಾರ್ ಅಂದ್ರೆ ವಿರಾಟ್ ಕೊಹ್ಲಿ ಸ್ವಲ್ಪ ಬೇಜಾರ್ ಅನ್ಸುತ್ತೆ. ಯಾಕಂದ್ರೆ ಈ ಸಲ ರೋಹಿತ್ ಶರ್ಮಾ ಹೇಳಿದಾರಲ್ಲ, ಫೈನಲ್ ಗೆ ಅವ್ರದ್ದು ಎಲ್ಲಾ ರೆಕಾರ್ಡ್ ಅನ್ನ ಕೂಡ ಸೆಟ್ ಮಾಡ್ತಾರೆ, ಕ್ಲಿಯರ್ ಮಾಡ್ತಾರೆ. ಅದ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಖುಷಿ. ಯಾಕಂದ್ರೆ ಲಕ್ಷಾಂತರ ಅಭಿಮಾನಿಗಳು ನೋಡ್ತಿರೋದೇ ವಿರಾಟ್ಗೋಸ್ಕರ. ಇವತ್ತು ಯಾರಾದ್ರೂ ಒಬ್ಬ ಕ್ರಿಕೆಟ್ ಪ್ಲೇಯರ್ ನ ಹೆಸರು ಹೇಳು ಅಂದ್ರೆ ಮೊದಲನೇ ಹೆಸರು ಬರೋದು ಒಂದು ಧೋನಿ ಬಿಟ್ರೆ ವಿರಾಟ್ ಕೊಹ್ಲಿ. ಸೊ ಹಾಗಾಗಿ ಅವ್ರ
ನಾನು ಫಿಕ್ಸ್ ಇಂಡಿಯಾಗೋಸ್ಕರ. ಒಬ್ರಿಗೋಸ್ಕರ ನೋಡಲ್ಲ ನಾನು, ಇಂಡಿಯಾಗೋಸ್ಕರ. ಅಲ್ಲಲ್ಲ, ನಾವು ಇಂಡಿಯಾಗೋಸ್ಕರನೇ, ಬಟ್ ಅದ್ರಲ್ಲೂ ಕೆಲವರು ಫೇವ್ರೆಟ್ ಅಂತ ಇರ್ತಾರಲ್ಲ, ಸೊ ಅಷ್ಟೇ. ನಾನು ಫುಲ್ ಇಂಡಿಯಾನೇ ಫೇವ್ರೇಟ್. ಹಾಗಿದ್ರೆ ಎಲ್ಲ ಹೆಸರು ಹೇಳ್ಕೊಂಬನ್ನಿ. ರೈಟ್ ರಕ್ಷಿತ್, ನೀವು ಹೇಳಿ. ಸೊ ಈ ಮ್ಯಾಚ್ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್, ಯಾರ ಮೇಲೆ ಬೆಟ್ಟದಷ್ಟಿದೆ ಅಂತ, ಅವ್ರು ಇವತ್ತು ಪರ್ಫಾರ್ಮ್ ಮಾಡಲೇಬೇಕು ಅಂತ ಯಾರ್ಯಾರ ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿ? ಮೇಡಮ್ ಲಾಸ್ಟ್ ಟೈಮ್ ಇದೇ ಪಬ್ಲಿಕ್ ಟಿವಿಲಿ ಇಂಡಿಯಾ ಆಸ್ಟ್ರೇಲಿಯಾ ಮಾತಾಡ್ಕೊಂಡು ಹೋಗಿದ್ವಿ. ಚೆನ್ನಾಗಿ ಆಡಿದ್ರು ಆ್ಯಕ್ಚುಲಿ. ಡಿಸರ್ವ್ಸ್ ಯಾರಿಗೆ ಚೆನ್ನಾಗಿ ಆಡ್ತಾರೆ ಗೆಲ್ತಾರೆ ಆ್ಯಕ್ಚುಲಿ. ಅವತ್ತು ಟಫ್ ಟೀಮ್ನ ನಾವು ಫೈಟ್ ಮಾಡಿದ್ದು, ಇಬ್ಬರು ಚೆನ್ನಾಗಿ ಆಡಿದ್ವಿ. ಬಟ್ ನಂಗೆ ಒಂದೇನಂದ್ರೆ ಅದಾದಮೇಲೆ ಮೋದಿ ಅವರು ಸ್ಟೇಡಿಯಂ ಒಳಗೆ ಬರ್ತಾರಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ ಬಂದಾಗ ಅದು ನೋಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ದ್ರಾವಿಡ್ ನೋಡೋಕ್ಕಾಗ್ತಿರ್ಲಿಲ್ಲ, ತುಂಬ ಕಷ್ಟಪಟ್ಟಿದ್ರು. ಆ ಕೋಪನ ಅಟ್ಲೀಸ್ಟ್ ಇವತ್ತು ಆ್ಯಕ್ಚುಲಿ ಇವತ್ತು ದ್ರಾವಿಡ್ದವ್ರದ್ದು ಲಾಸ್ಟ್ ಇದ್ದು. ಸೊ ಲಾಸ್ಟ್ ರೋಹಿತ್ ಶರ್ಮಾ ಅವ್ರು ಲಾಸ್ಟ್ ಆಗುತ್ತೆ, ವಿರಾಟ್ ಕೊಹ್ಲಿ, ತುಂಬಾ ಜನದ ಬುಮ್ರಾನು ಆಡ್ತಾರ ಇಲ್ವಾ ನೆಕ್ಸ್ಟ್ ಫಾಸ್ಟ್ ಬೌಲರ್ ಆಗಿದ್ರಿಂದ. ಸೊ ತುಂಬಾ ಜನದ ಲಾಸ್ಟ್ ಇದರಿಂದ ಸೊ ಡಿಸರ್ವ್ ಈ ಕಪ್ ಬೇಕೇ ಬೇಕಿದ್ದು. ಡೂ ಇಟ್ ಫಾರ್ ರಾಹುಲ್ ಅಂತ ಟ್ರೆಂಡ್ ಆಗಿದೆ ಆಕ್ಚುಲಿ. ಯಾಕಂದ್ರೆ ಅವ್ರ ಮುಖ ಲಾಸ್ಟ್ ಟೈಮ್ ನೋಡಕ್ ಆಗ್ತಿಲ್ಲ, ಯಾಕಂದ್ರೆ ಅಷ್ಟು ಕಷ್ಟ. ಯಾಕಂದ್ರೆ ಅವ್ರು ಅಂಡರ್ 19 ಅವ್ರ ಫೇಲ್ಯೂರೇ ನೋಡಿಲ್ಲ, ಎಲ್ಲಾನು ಗೆಲ್ಸ್ಕೊಂಡೇ ಬಂದಿರೋದು. ಸೊ ಈ ಟೀಮ್ ನ ಕಟ್ಟೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಫಾರ್ ದ್ರಾವಿಡ್ ಅಂಡ್ ಇಂಡಿಯಾ ಅವ್ರು ಆಕ್ಚುಲಿ ಗೆಲ್ತಾರೆ. ಬಟ್ ಒಳ್ಳೆ ಮ್ಯಾಚ್ ಇರುತ್ತೆ ಇವತ್ತಂತ, ಸ್ಪೋರ್ಟ್ಸ್ ಚೆನ್ನಾಗಿರುತ್ತೆ ಇವತ್ತು. ಅವ್ರ ಕಡೆನೂ ಏನು ಅಂಡರ್ ಎಸ್ಟಿಮೇಟ್ ಇಲ್ಲ ಮೇಡಮ್, ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಕ್ವಿಂಟನ್ ಡಿ ಕಾಕ್ ತುಂಬಾ ಚೆನ್ನಾಗಿ ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ ಅವರು. ಆಮೇಲೆ ಮಧ್ಯದಲ್ಲಿ ಅವರು ಕ್ಲಾಸನ್ ಮತ್ತೆ ಇವರು ಡೇವಿಡ್ ಮಿಲ್ಲರ್ ಅವರಿಬ್ರು ಕಚ್ಕೊಂಡ್ಬಿಟ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಆಮೇಲೆ ರಬಡಾ ಒಂದ್ 4 ಸಲ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ವಿಕೆಟ್ ತಗೊಂಡಿದ್ದಾರೆ. ಸೊ ಅವ್ರನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿದ್ರೆ ಮ್ಯಾಚ್ ನಮ್ದೆ. ಬಟ್ ಅವ್ರಿಗೆ ನಮ್ ಸ್ಪಿನ್ ನ ಸ್ಟಡಿ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ರೋಹಿತ್ ಶರ್ಮಾ ಫಸ್ಟ್ ಟೈಮ್ 3-4 ಜನ ಕರ್ಕೊಂಡು ಹೋಗಿರೋದು ಸ್ಪಿನ್ನರ್ಸ್. ಸೊ ಸ್ಪಿನ್ನರ್ ಕಾಂಬಿನೇಷನ್ ಸ್ಟಡಿ ಮಾಡಕ್ ಆಗ್ತಿಲ್ಲ. ಬುಮ್ರಾನು ಫಾರ್ಮ್ ಅಲ್ಲಿ ಇದ್ರೆ, ಆಮೇಲೆ ಹರ್ಷದೀಪ್ ಸಿಂಗ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ. ಸೊ ಮ್ಯಾಚ್ ಈ ಪಿಚ್ ಅಲ್ಲಿ ಆಲ್ರೆಡಿ ನಮ್ಮ ಇಂಡಿಯಾ ಆಡಿದ್ದಾರೆ ಅಲ್ಲಿ, ಸೌತ್ ಆಫ್ರಿಕಾ ಬಾರ್ಬಡೋಸ್ ಅಲ್ಲಿ ಆಡಿದ್ದಾರೆ. ಆಮೇಲೆ ಇದು ಟ್ರಿಕಿ ಪಿಚ್ ಇದು. ಅಲ್ಲಿ ಏನಂದ್ರೆ ನಿನ್ನೆಯಿಂದ ಮಳೆ ಬೀಳ್ತಾ ಇದೆ, 15 ನಿಮಿಷ ಮಳೆ ಬೀಳ್ತಾ ಇದೆ, ಮಳೆ ಸ್ಟಾಪ್ ಆಗ್ತಾ ಇದೆ. ಸೊ ಅಲ್ಲಿ ಮಳೆ ಎಷ್ಟು ಜಾಸ್ತಿ ಬೀಳುತ್ತೋ ಲಾಸ್ಟ್ ಟೈಮ್ ತರ ಸ್ಪಿನ್ ಆಗುತ್ತೆ. ಸೊ ಸ್ಪಿನ್ ಸೌತ್ ಆಫ್ರಿಕಾ ಫಸ್ಟ್ ಬ್ಯಾಟಿಂಗ್ ಯಾರು ಮಾಡ್ತಾರೆ ಸ್ವಲ್ಪ ಈಸಿ ಆಗುತ್ತೆ. ಲಾಸ್ಟ್ ಟೈಮ್ ಫಸ್ಟ್ ಬ್ಯಾಟಿಂಗ್ ಮಾಡಿದವರಿಗೆ ಈಸಿ ಆಯ್ತು. ಸೊ ಸರ್ ಪಿಚ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಸೊ ಪಿಚ್ ಕಂಡೀಷನ್ ಬ್ಯಾಟ್ಸ್ಮನ್ ಫೇವರ್ ಆಗಿ 160+ ರನ್ಸ್ ಹೊಡೆದ್ರೆ ಈಸಿ ಆಗುತ್ತೆ ವಿನ್ನಿಂಗ್ ಪ್ರಾಬಬಿಲಿಟಿ. ಈ ಪಿಚ್ ಅಲ್ಲಿ ಸ್ವಲ್ಪ ರನ್ಸ್ ಜಾಸ್ತಿ ಬಂದಿರೋದ್ರಿಂದ, ಎಲ್ಲಾ ಮ್ಯಾಚ್ ಗಿಂತ ಜಾಸ್ತಿ ರನ್ಸ್ ಬಂದಿರೋದು ಈ ಪಿಚ್ ನಲ್ಲೇ. ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಆಡಿದ ಮ್ಯಾಚ್ ಅನ್ನೋದು ಜಾಸ್ತಿ 201 ಬಂದಿದ್ದು ಈ ಪಿಚ್ ಅಲ್ಲೇ. ಸೊ ಹಂಗಾಗಿ ಈ ಪಿಚ್ ಒಂದು ಸ್ವಲ್ಪ ಇಬ್ರಿಗೂ ಫೇವರ್ ಇದೆ. ಅಂಡ್ ಹೇಳ್ದಂಗೆ 3 ಸ್ಪಿನ್ನರ್ ಇಂಡಿಯಾ ಆಡಿಸ್ತಾ ಇರೋದು ವೆರಿ ಗುಡ್ ಗ್ಯಾಂಬಲ್. ಆ ಗ್ಯಾಂಬಲ್ ಕ್ಲಿಕ್ ಆಗ್ತದೆ. ಆ ಗ್ಯಾಂಬಲ್ ಕ್ಲಿಕ್ ಆಗೋದ್ರಿಂದ ಸ್ವಲ್ಪ ರಬಾಡಾ ಅವ್ರಿಗೆಲ್ಲ ಹ್ಯಾಂಡಲ್ ಮಾಡೋದು ಈಸಿ ಆಗ್ಬಹುದು ಅಂತ ನನ್ನ ಅನಿಸಿಕೆ. ನೋಡ್ಬೇಕು, ಕಾದ್ ನೋಡ್ಬೇಕು ನಾವು. ಓಕೆ, ಸೊ ವಾಚ್ ಔಟ್ ಅನ್ನೋದು ಯಾರಿಗೆ ನಾವು ನೋಡ್ಕೊಳ್ಬೇಕು ಏನು ಸೌತ್ ಆಫ್ರಿಕಾ ಪ್ಲೇಯರ್ಸ್ಗೆ ಅನ್ನೋದನ್ನ ಕೂಡ ನಿಮ್ಮಿಂದ ನಾನು ತಿಳ್ಕೊಳ್ತೀನಿ. ಸೊ ವೀಕ್ಷಕರೇ, ನೋಡ್ತಾ ಇದ್ರಿ, ಕ್ರಿಕೆಟ್ ಅಂತ ಹೇಳಿದ ತಕ್ಷಣನೇ ನಮ್ಮೆಲ್ಲರಿಗೂ ಕೂಡ ಕಣ್ಣರಳುತ್ತೆ, ಕಿವಿಯರಳುತ್ತೆ. ಕಾರಣ ನಮ್ಮ ಕ್ರಿಕೆಟ್ ವಿಚಾರದಲ್ಲಿ, ಇತಿಹಾಸದಲ್ಲಿ ಭಾರತೀಯ ಆಟಗಾರರ ಸಾಧನೆನೇ ಆಗಿದೆ. ಸೊ ಈ ಸಲ ಕೂಡ ಆ ಸಾಧನೆ ರಿಪೀಟ್ ಆಗುತ್ತಾ ಅನ್ನೋದೇ ಒಂದು ಕುತೂಹಲ. ಆ ಕುತೂಹಲಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಕ್ಬಿಡುತ್ತೆ. ಇನ್ನಷ್ಟು ಮಾಹಿತಿ ನೋಡ್ತಾ ಹೋಗೋಣ ವಿರಾಮದ ನಂತರ. ಇಂಡಿಯಾ ಗೆಲ್ಲುತ್ತೆ ಅಂತ ಗೊತ್ತು. ಆ್ಯಂಡ್ ಆ ಭಯ ಇದ್ದೇ ಇರುತ್ತೆ, ಒಂದು ಹಾರ್ಟ್ ಬೀಟ್ ಫಾಸ್ಟ್ ಆಗ್ತಾನೆ ಇರುತ್ತೆ. ಇಂಡಿಯಾ ಮ್ಯಾಚ್ ಯಾವುದೇ ಇರಲಿ, IPL ಇರಲಿ ಇಲ್ಲ ವರ್ಲ್ಡ್ ಕಪ್ಪೇ ಆಗಿರಲಿ. ಸೊ ಇಂಡಿಯಾ ಆಲ್ ದ ಬೆಸ್ಟ್, ವಿನ್ ಆಗಿ ಆ್ಯಂಡ್ ಆಗ್ತೀರಾ ಅಂತ ಗೊತ್ತು. ಸೊ ಎಸ್, ಆಲ್ ದ ಬೆಸ್ಟ್ ಇಂಡಿಯಾ. ವೆರಿ ಎಕ್ಸೈಟೆಡ್ ಆ್ಯಕ್ಚುಲಿ. 2023 ನಾವು ನೋಡೋಕ್ಕಾಗಿರಲಿಲ್ಲ, ಫಿನಾಲಲ್ಲಿ ಹೋಗ್ಬಿಟ್ಟಿತ್ತು. ನಾವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದ ವಿಷಯಗಳು ಗೊತ್ತಿರಲಿಲ್ಲ. ಸೊ ವೇಟಿಂಗ್, ಡೆಫಿನೆಟ್ಲಿ ವಿಲ್ ಆಲ್ ವಾಚ್ ಆ್ಯಂಡ್ ಸಪೋರ್ಟ್ ಅವರ್ ಟೀಮ್. ಗೆದ್ದೆ ಗೆಲ್ಲುತ್ತೆ ಅನ್ನೋ ನಂಬಿಕೆಯಲ್ಲೇ ನಾವು ಯಾವಾಗಲೂ ಇರ್ತೀವಿ. ಗೆಲ್ತಾರೆ ಅಷ್ಟೇ, ಇನ್ನೇನಿಲ್ಲ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ನನಗೆ ಭಾಳ ಕ್ಯೂರಿಯಾಸಿಟಿ ಇವಾಗ. ಆ್ಯಕ್ಚುಲಿ ಇಂಡಿಯಾ ಗೆಲ್ಲಬೇಕು, ಈ ಸಲ ಕಪ್ ನಮ್ಮದೇ. ಇಂಡಿಯಾ ಫಿನಾಲೆಗೆ ಬಂದಿದೆ, ಫೈನಲ್ಸ್ ಆಡ್ತಿದ್ದಾರೆ. ಆ್ಯಂಡ್ ಟೆನ್ಷನ್ ಎಲ್ಲರಿಗೂ ಇದ್ದೇ ಇದೆ. ಬಟ್ ಐ ಹೋಪ್ ದೇ ಬ್ರಿಂಗ್ ದ ಕಪ್ ಹೋಮ್. ಕಪ್ ಬರಲಿ ಮನೆಗೆ ಅಂತ ಕಾಯ್ತಾ ಇದ್ದೀನಿ. ಲೆಟ್ಸ್ ಗೋ ಇಂಡಿಯಾ, ಆಲ್ ದಿ ಬೆಸ್ಟ್.